ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಇವೆಲ್ಲವೂ ಕೂಡ ನನ್ನ ಕ್ಷೇತ್ರದ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರ್ತಕ್ಕಂಥದ್ದು. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಕ್ರಮ ಇಷ್ಟೆಲ್ಲ ಆಗ್ತಾ ಇದ್ರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸಂಪೂರ್ಣವಾಗಿ ಇದನ್ನ ಯಾವುದಾದ್ರು ಏಜೆನ್ಸಿ ಮುಖಾಂತರ ಸರ್ಕಾರ ಒಬ್ಬರನ್ನ ಅಪಾಯಿಂಟ್ ಮಾಡಿ ತನಿಖೆಗೊಳಪಡಿಸಬೇಕು. ತನಿಖೆಗೊಳಪಡಿಸಿ ಯಾರೆಲ್ಲ ಅವ್ಯವಹಾರಗಳಲ್ಲಿ ಭಾಗವಹಿಸಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು. ಯಾಕಂದರೆ ಇವತ್ತು ಆ ಡೈರಿ ಏನಾಗಿದೆ, ನಮ್ಮ ಸತ್ತು ಒಂದು ಕುಟುಂಬ ಸತ್ತು ಅಂತ ಆಗ್ಬಿಟ್ಟಿದೆ. ಪಾಪ ಅಲ್ಲಿ ವಾರಸ್ದಾರ ಯಾರು ಗೊತ್ತಾ? MD ಗೋಪಾಲ್ ಸ್ವಾಮಿ ಮತ್ತು ನಾಗೇಶ ಮತ್ತು ಅವರ ಸಹಪಾಠಿಗಳು ವಾರಸ್ದಾರ. ಅದಕ್ಕೆ ಹೇಳ್ತೀನಿ, ಸ್ವಂತಕ್ಕೆ ಮಾಡ್ತಾ ಇಲ್ಲ ಅಂತ. ಸರ್ಕಾರಿ ಹಣ ಸ್ವಾಮಿ, ರೈತರ ಹಣ ಸ್ವಾಮಿ, ಬಡವರ ಹಣ ಸ್ವಾಮಿ. ಆ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಹಾಲು ಕರೆದು ಆ ಹಾಲಲ್ಲಿ 4 ಕಾಸು ಬರಲಿ ತಮ್ಮ ಕೊಡ್ತಾರಲ್ಲ, ಅದರ ಹಣ ಸ್ವಾಮಿ ಇದು. ಆ ಹಣವನ್ನು ಬಳಸಬೇಕಾದಾಗ ಯಾವುದೇ ಜಮೀನಿನಲ್ಲಿ ನೀವು ನಿಮ್ಮ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಸ್ಪಷ್ಟವಾಗಿ ಮಾಡಿದ್ದೀರಿ, ಸರ್ಕಾರ ಇದಕ್ಕೆ ನ್ಯಾಯ ಕೊಡಲಿಲ್ಲ ಅಂದರೆ ನಾನು ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತೇನೆ. ಒಂದನೇ ವಿಚಾರ. ಎರಡನೇ ವಿಚಾರ, MEK ಗೋಲ್ಡನ್ ಡೈರಿ ಅಂತ ಹೇಳಿ ಒಂದು ಡೈರಿಯನ್ನ ಪ್ರಾರಂಭ ಮಾಡಿದ್ರು. ಅದು ಕೂಡ ಸರ್ಕಾರದ ಹಣನೇ. ಆ MEK ಗೋಲ್ಡನ್ ಡೈರಿಗೆ ಇವತ್ತು 1,85,00,000 ರೂಪಾಯಿಗಳು ಪ್ಲಸ್ GST ಅಂತೇಳಿ ಅನುಮೋದನೆಯನ್ನು ತಗೊಂಡಾದ್ಮೇಲೆ ಶ್ರೀಸಂದ್ರ ಗ್ರಾಮದ ಒಂದು ಸರ್ವೆ ನಂಬರಲ್ಲಿ ಆ ಜಮೀನನ್ನ ಖರೀದಿ ಮಾಡ್ತಾರೆ. ಅದು ಖರೀದಿ ಮಾಡಬೇಕಾದ್ರೆ ಈಗ ಕನ್ವರ್ಟೆಡ್ ಲ್ಯಾಂಡ್ ಅನ್ನ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಬೇಕಾದಾಗ ಆ ಜಮೀನು ವಾಸದ ಉಪಯೋಗಕ್ಕೆ ಭೂ ಪರಿವರ್ತನೆ ಆಗಿರುತ್ತದೆ. ಆ ಜಮೀನು ವಾಸದ ಉಪಯೋಗಕ್ಕೆ ರೆಸಿಡೆನ್ಷಿಯಲ್ಗೆ ಭೂ ಪರಿವರ್ತನೆ ಆಗಿರ್ತದೆ. ಅಂತ ಜಮೀನನ್ನು ಪ್ರಾರಂಭ ಮಾಡಬೇಕಾದಾಗ ಇವರು ಶ್ರೀಸಂದ್ರ ಗ್ರಾಮದ ಸರ್ವೆ ನಂಬರ್ 280ರಲ್ಲಿ 4 ಎಕರೆ ಜಮೀನು ಜಿಲ್ಲಾಧಿಕಾರಿಗಳಿಂದ ದಿನಾಂಕ 18/12/24ರಂದು ವಾಸೋಪಯೋಗಕ್ಕೆ ಭೂ ಪರಿವರ್ತನೆ ಆಗಿರ್ತದೆ. ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರ್ತಕ್ಕಂಥ ಜಮೀನನ್ನ ನೀವು ಸಂಸ್ಥೆ ಖರೀದಿ ಮಾಡ್ತೀರಿ. ಅದೆಷ್ಟು ಖರೀದಿ ಮಾಡಿದ್ರಿ, ಅದು ಆಕ್ಚುಯಲ್ ವ್ಯಾಲ್ಯೂ ಎಷ್ಟು, ನೀವು ಎಷ್ಟು ಕೊಟ್ರಿ, ಅದು ಬೇರೆ ಕತೆ. ಅದು ಮುಂದೆ ಲೋಕಾಯುಕ್ತ ಎನ್ಕ್ವೈರಿ ಮಾಡೋಕೆ ಅವೆಲ್ಲ ಬರ್ತವೆ. ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನೀವು ಕೊಂಡ್ಕೊಳ್ತೀರಿ. MEK ಗೋಲ್ಡನ್ ಡೈರಿ ಬಂದು ಇಟ್ಸ್ ಎ ಕಮರ್ಷಿಯಲ್ ಪ್ರಾಜೆಕ್ಟ್. ಇದಕ್ಕೆ ಮತ್ತೆ ಹೇಗೆ ನೀವು ಕಮರ್ಷಿಯಲ್ಗೆ ಕನ್ವರ್ಷನ್ ತಗೊಳ್ಳೋದಿಲ್ಲ. ಟೌನ್ ಪ್ಲಾನಿಂಗ್ ಇಂದ ಏಕ ನಿವೇಶನವನ್ನು ಅನುಮೋದನೆ ಮಾಡೋದಿಲ್ಲ. ಅನುಮೋದನೆ ಮಾಡದೆ ಪಂಚಾಯಿತಿ ಈ ಖಾತೆ ಮಾಡೋದಿಲ್ಲ. ಪಂಚಾಯಿತಿಯಿಂದ ಪರವಾನಗಿಯನ್ನು ಪಡೆಯೋದಿಲ್ಲ. ನಿಮ್ಮ ಇಷ್ಟಾನುಸಾರ ವಾಸ್ತುಪಯೋಗದ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನೀವು ಡೈರಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಕೂಡ 100ಕ್ಕೆ 100ರಷ್ಟು ಕಾನೂನು ಬಾಹಿರ. ಒಟ್ಟಾರೆ ಆಮೇಲೆ ಇಲ್ಲಿ ಬಹಳ ಖುಷಿ ಏನಪ್ಪಾ ಅಂದ್ರೆ ಒಂದು ಅಮೌಂಟ್ ಹಾಲು ಸಾಗಾಣಿಕೆ ಮಾಡುವ ಟ್ಯಾಂಕರ್ಗೆ 13,27,00,000. ಒಕ್ಕೂಟದ ಅಧಿಕಾರಿಗಳ ಗುತ್ತಿಗೆ ವಾಹನ 5,88,25,000. ಏನೋ ಅಧಿಕಾರಿಗಳು ಓಡ್ತಾರಲ್ಲ ಗುತ್ತಿಗೆ ಕಂಡಕ್ಟರ್ ಆಗಿರ್ತಕ್ಕಂಥ ವೆಚ್ಚ ಇದು 5,88,00,000. ಅದಾದ ನಂತರ ಗುಡ್ಲೈ ಪಾಲು ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ 79,58,00,000. 7,95,87,000. 1 ನಿಮಿಷ
78,72,72,865 ರೂಪಾಯಿಗಳು ಬರೀ ಗುಡ್ಲಿ ಪಾಲ್ ಬರುತ್ತಲ್ಲ ಅದನ್ನ ಬರೀ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಆಮೇಲೆ ಪಶುವೈದ್ಯ ಅಧಿಕಾರಿಗಳು ಅಲ್ಲಿ 4 ಜನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅವ್ರಿಗೆ ಎಷ್ಟು ಗೊತ್ತಾ? 7,69,84,000 ರೂಪಾಯಿಗಳು. ಏನು ಡಾಕ್ಟರ್ ಫೀಸ್. ಇದಾದ ನಂತರ ಮೇನ್ ಡೈರಿಯಿಂದ ಹಾಲಿನ ಉತ್ಪನ್ನ ಸಾಗಾಣಿಕೆ ಮಾಡೋದಕ್ಕೆ 73,01,12,606 ರೂಪಾಯಿಗಳು. ಆಮೇಲೆ ಇದಾದ ನಂತರ BMC ಕೇಂದ್ರಗಳಿಂದ ನಾವು ಹಳ್ಳಿಗಳಿಂದ ಆ ಟ್ಯಾಂಕ್ ತುಂಬಿಕೊಂಡು ಹೋಗುತ್ತಲ್ಲ, ಅದಕ್ಕೆ ಎಷ್ಟು ಗೊತ್ತಾ? 60,05,94,000 ರೂಪಾಯಿ. ಒಟ್ಟು ಈ ಸಾಗಣೆಗೆ ವೆಚ್ಚಕ್ಕೆ ಮಾತ್ರ ಇವತ್ತು ಇವರು 5 ವರ್ಷಗಳಲ್ಲಿ 239,76,198 ರೂಪಾಯಿಗಳು ಖರ್ಚು ಮಾಡಿ. ಅರ್ಥ ಇದೆಲ್ಲ ನಾನು ಹೇಳಿದ ಬರೀ ಟ್ರಾನ್ಸ್ಪೋರ್ಟೇಷನ್. ಇದರಲ್ಲಿ ಯಾವ್ದು ಡೆವಲಪ್ಮೆಂಟ್ ಸೇರಿಲ್ಲ, ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ. ಇಲ್ಲಿ 239 ಕೋಟಿ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು ಅಂತ ನಾವು ಊಹೆ ಮಾಡ್ಕೊಳ್ಳಿ. ಮೇಲ್ನೋಟಕ್ಕೆ ಆಗಿದೆ, ಮುಂದೆ ಎನ್ಕ್ವೈರಿ ಆದಾಗ ಎಲ್ಲ ಯಾವ ವೆಹಿಕಲ್ ಎಷ್ಟು ಹೊಡ್ತು, ಯಾವ ಕಟ್ಟಡಕ್ಕೆ ಎಷ್ಟು ಕೊಟ್ಟರು, ಯಾರಿಗೆ ಎಷ್ಟು ಇದು ಮಾಡಿದ್ರು ಅವೆಲ್ಲ ಮುಂದೆ ಬರ್ತವೆ. ಆಮೇಲೆ ಪಾಲಿಸದೆ ಆ ಅಧಿಕಾರಿಗಳು ಜನರ ಹಣವನ್ನು ಲಪಟಾಯಿಸಬೇಕು ಅಂತ ಹೇಳಿ ತರಾತುರಿಯಲ್ಲಿ ಈ ರೀತಿ ಕೇವಲ ಅವರ ಇಲಾಖೆಯಿಂದ ಅನುಮತಿಯನ್ನು ಮಾತ್ರ ಪಡೆದು ಕಂದಾಯ ಇಲಾಖೆಯಿಂದ, ಪಂಚಾಯಿತಿ ಇಲಾಖೆಯಿಂದ ಯಾವುದೇ ದಾಖಲೆಗಳನ್ನು ಪಡೆಯದೆ ಅಕ್ರಮವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಇಲ್ಲೀಗಲ್, ಕಾನೂನು ಬಾಹಿರ. ಇದು ಎರಡನೇ ವಿಚಾರ. ಮೂರನೇ ವಿಚಾರ ಏನಪ್ಪಾ ಅಂದ್ರೆ, ನಾನು ಕಳೆದ 5 ವರ್ಷಗಳಲ್ಲಿ ಅಲ್ಲಿ ಏನು ಖರ್ಚು ಮಾಡಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಒಂದು ಮಾಹಿತಿ ತಗೊಂಡಿದ್ದೀನಿ. ನಿಮಗೆ ಹೇಳ್ತೀನಿ, ಹಾಲು ಸಾಗಾಣಿಕೆ ಮಾಡಿರುವ ಟ್ಯಾಂಕರ್ ಗುತ್ತಿಗೆದಾರರಿಗೆ ಪಾವತಿಸಿರುವ ವೆಚ್ಚ, ಹಾಲು ಟ್ಯಾಂಕರ್ ಸಾಗಾಣಿಕೆ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಗೊತ್ತಾ? 13,22,98,336 ರೂಪಾಯಿ. ಇದೇನು ಬರೀ ಸಾಗಾಣಿಕೆ ವೆಚ್ಚ. ಇದಾದ ನಂತರ ವ್ಯವಸ್ಥಾಪಕರು, ಆ ವ್ಯವಸ್ಥಾಪಕರ ವಾಹನ ಇದೆಯಲ್ಲ ಅದಕ್ಕೆ ಡೀಸೆಲ್ಗೆ 8,56,000 ರೂಪಾಯಿನ ಹಾಕೊಳ್ತಾರೆ. ಬಹಳ ವಿಶೇಷ ಏನಪ್ಪ ಅಂದ್ರೆ, ಅಧ್ಯಕ್ಷರ ವಾಹನಕ್ಕೆ ಡೀಸೆಲ್ ಖರೀದಿ ಮಾಡಿರ್ತಕ್ಕಂಥದ್ದು 20,56,193 ರೂಪಾಯಿಗಳು. ಇಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು ನೋಡಿ, ಅಧ್ಯಕ್ಷರ ವಾಹನಕ್ಕೆ ನೀವು ಡೀಸೆಲ್ ಖರೀದಿ ಮಾಡಬೇಕಾದ್ರೆ ಆ ಲಾಕ್ ಬುಕ್ ಅನ್ನು ಮೇಂಟೈನ್ ಮಾಡಿರಬೇಕು. ಪ್ರತಿದಿನ ಕೂಡ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ದೀವಿ, ಯಾವ ಸಮಯದಲ್ಲಿ ಡೀಸೆಲ್ ಹಾಕಿದ್ದೀವಿ, ಅವೆಲ್ಲ ಕೂಡ ಮಾಹಿತಿ ಇರಬೇಕು. ಆದರೆ ನಾನು ಕೊಟ್ಟಿರೋ ಮಾಹಿತಿಯಲ್ಲಿ ಅದು ಯಾವುದೂ ಇಲ್ಲ, ಯಾವ ಲಾಕ್ ಬುಕ್ಕು ಇಲ್ಲ, ಯಾವ ಡ್ರೈವರು ಮೇಂಟೈನ್ ಮಾಡಿಲ್ಲ, ಏನು ಮಾಡಿಲ್ಲ. ಮೇಲಾಗಿ ವಿಶೇಷವಾಗಿ ಹೇಳ್ತೀನಿ, ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ಒಬ್ಬ ಶಾಸಕರು, ನಾನು ಒಬ್ಬ ಶಾಸಕ. ಶಾಸಕರಿಗೆ ನಮಗೆ DA ಅಂತೇಳಿ 60,000 ರೂಪಾಯಿಗಳನ್ನ ಸರ್ಕಾರದಿಂದ ನಮಗೆ ಕೊಡ್ತಾರೆ. ಯಾರಿಗೆ? ಶಾಸಕರಿಗೆ 60,000 ರೂಪಾಯಿ ಕೊಡ್ತಾರೆ. ಆದ 60,000 ಜೊತೆಗೆ ನಾವು ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ ಹಣವನ್ನ. ನಾವು ಶಾಸಕನಾಗಿ, ಒಬ್ಬ ನಿಗಮದ ಅಧ್ಯಕ್ಷನಾಗಿ, ನಿಗಮ ಮತ್ತು ಶಾಸಕ ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ. ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರು 20 ಲಕ್ಷ ರೂಪಾಯಿಗಳನ್ನ ಡೀಸೆಲ್ ಬಳಕೆ ಮಾಡಿದ್ದಾರೆ. ಸರ್ಕಾರದಿಂದ 30 ಲಕ್ಷ ರೂಪಾಯಿಗಳ ಸರ್ಕಾರದಿಂದ ಹಣ ಕೊಟ್ಟಿದೆ. ಒಟ್ಟಾರೆಯಾಗಿ ಒಂದು
5 ವರ್ಷಗಳಿಗೆ ಇಷ್ಟು ಹಣವನ್ನು 50 ಲಕ್ಷ ರೂಪಾಯಿಗಳನ್ನು ಬಳಸಬೇಕು ಅಂದರೆ 50 × 10 ಅಂದ್ಕೊಂಡ್ರು ಕೂಡ 5 ಲಕ್ಷ ಕಿಲೋಮೀಟರ್ಗಳನ್ನು ನಾನು ಓಡಾಡಿರಬೇಕು. ಅಷ್ಟು ಓಡಾಡೋದಕ್ಕೆ ಮಾಹಿತಿ ಇದೆಯಾ? ನನ್ನ ಪ್ರಕಾರ ಇಲ್ಲಿ ಶಾಸಕರು ಏನು ನಿಗಮದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಆ ಡೀಸೆಲ್ ಅನ್ನು ಖರೀದಿ ಮಾಡಲಿಕ್ಕೆ ಹಣ ಬಳಸಿದ್ದಾರೆ, ಇದು ಕೂಡ ಕಾನೂನು ರೀತಿಯಲ್ಲಿ ತಪ್ಪು. ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಸಕರಾಗಿರ್ತಕ್ಕಂಥವರು ಒಂದು ಕಡೆ ಮಾತ್ರ ಬಳಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಶಾಸಕರ ಒಂದು ಎಲ್ಲಿ ಹೋರಾಟ ಮಾಡಿರ್ತಾರೆ, ಇಲ್ಲಿ ಪ್ರವಾಸ ಇರ್ತದೆ, ಇಲ್ಲಿನ ನಿಗಮದಲ್ಲಿ ಪ್ರವಾಸ ಏನು, ಎರಡಕ್ಕೂ ಕೂಡ ಯಾವುದೇ ದಾಖಲೆಗಳನ್ನು ನಿಗಮದ ವತಿಯಿಂದ ನಾನು ಕೇಳಿದಾಗ ಅವ್ರು ಕೊಟ್ಟಿಲ್ಲ. ಹಾಲು ಒಕ್ಕೂಟದಲ್ಲಿ ಲಾಗ್ ಬುಕ್ಕು ಟೂರ್ ಟ್ರಿಪ್ ಕೇಳಿದಾಗ ಅವರಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನನ್ನ ಪ್ರಕಾರ ಈ ಡೀಸೆಲ್ ವೆಚ್ಚ ಕೂಡ ದುರುಪಯೋಗವಾಗಿದೆ. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.